ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಅವರನ್ನ ನೋಡೋದಕ್ಕೆ ಪೇದೆಯೊಬ್ಬರು ಮುಂದಾಗಿ ಈಗ ವಾರ್ಡರ್ಗೆ ಹೊಸ ತಲೆಬಿಸಿಯನ್ನ ತಂದಿಟ್ಟಿದ್ದಾರೆ. ಹೌದು, ಪರಪ್ಪನ ಅಗ್ರಹಾರದ ಜೈಲಿನಲ್ಲೂ ಕೂಡ ದರ್ಶನ್ ಫ್ಯಾನ್ಸು. ಕೊಲೆ ಆರೋಪಿ ದರ್ಶನ್ ನೋಡೋದಕ್ಕೆ ಪೇದೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ದರ್ಶನ್ ನೋಡೋದಕ್ಕೆ ಪೇದೆಗೆ ಸಹಾಯವನ್ನು ಮಾಡಿದ್ದಾರೆ ವಾರ್ಡರ್. ಈಗ ಅವರಿಗೆ ಸಂಕಷ್ಟ ಎದುರಾಗಿದೆ. ನೆರವು ನೀಡಿದ ವಾರ್ಡರ್ ಪ್ರಭುಶಂಕರ್ ಚೌಹಾಣ್ಗೆ ಡಬಲ್ ಶಾಕು. ಚಾಮರಾಜನಗರ ಜೈಲಿಗೆ ಒಂದು ಕಡೆ ವರ್ಗಾವಣೆ ಮಾಡಿದರೆ ಮತ್ತೊಂದು ಕಡೆ ಇಲಾಖಾ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲೋಕ್ ಕುಮಾರ್ ಅವರು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ನೋಡೋದಕ್ಕೆ ಸಹಾಯ ಮಾಡಿದಂತಹ ಜೈಲು ವಾರ್ಡರ್ ಪ್ರಭುಶಂಕರ್ ಚೌಹಾಣ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ರು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅಲೋಕ್ ಕುಮಾರ್ ಅವರು, ಜೈಲಿನಲ್ಲಾಗ್ತಾ ಇರುವಂತಹ ಈ ಅಕ್ರಮಗಳಿಗೆ ಯಾವ ರೀತಿ ಕಡಿವಾಣ ಹಾಕ್ತಾ ಇದ್ದೀವಿ ಅಂತ ಹೇಳಿ, CC ಕ್ಯಾಮರಾ, AI ಬಳಕೆ ಜೊತೆಗೆ ಎಲ್ಲವನ್ನು ಕೂಡ ನಾವು ಇಲ್ಲಿಂದಲೇ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಒಳಗಿನ ಈ ರೀತಿಯ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳದೆ ಹೋದರೆ, ಇಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸದೆ ಹೋದರೆ ಯಾವುದೇ ಕಾರಣಕ್ಕೂ ಈ ರೀತಿಯ ಅಕ್ರಮಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಎಲ್ರಿಗೂ ಇರುವಂತಹ ಕುತೂಹಲ, ಈ ಪೇದೆ ಹೆಂಗ್ ಬಂದ ಒಳಗಡೆಗೆ ಬಂದು CCTV ಕ್ಯಾಮ್ರಾಗಳಲ್ಲಿ ಆತನ ಚಲನವಲನ ರೆಕಾರ್ಡ್ ಆಗದೆ ಇರೋ ರೀತಿ ಹೆಂಗ್ ಕಳ್ಳಾಟ ಆಡ್ದ ಅನ್ನೋ ಪ್ರಶ್ನೆ, ಯಾಕಾಗಿ ಬಂದ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಬೇರೆ ಕೇಸ್ನ ಆರೋಪಿಗಳನ್ನ ಜೈಲಿಗೆ ಬಿಡೋದಕ್ಕೆ ಯಲಹಂಕದ ಪೇದೆ ಬಂದಿರ್ತಾರೆ. ಈ ವೇಳೆ ವಾರ್ಡರ್ ಪ್ರಭುಗೆ ಪೇದೆ ಮನವಿ ಮಾಡ್ಕೊಳ್ತಾರೆ, ದರ್ಶನ್ ಒಂದ್ಸಲ ತೋರಿಸ್ರಿ ಅಂತ. CC ಕ್ಯಾಮ್ರಾ ಕಣ್ತಪ್ಪಿಸಿ ದರ್ಶನ್ ನೋಡೋದಕ್ಕೆ ಅಂತ ಆ ವ್ಯಕ್ತಿ ಬಂದಿರೋದು ಗೊತ್ತಾಗ್ತಾ ಇದೆ. ಹೇಗೋ ಒಂದು ಈ ವಿಚಾರ ಅಲೋಕ್ ಕುಮಾರ್ ಅವರ ಗಮನಕ್ಕೆ ಬರುತ್ತೆ. ಬಳಿಕ ಜೈಲಲ್ಲಿ ದರ್ಶನ್ ವಿಚಾರಣೆಯನ್ನು ಅಲೋಕ್ ಕುಮಾರ್ ನಡೆಸ್ತಾರೆ. ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ರಲ್ಲ, ಯಾರು, ಏನಕ್ಕೆ ಅಂತ. ಆಗ ದರ್ಶನ್, ಕೊಲೆ ಆರೋಪಿ ದರ್ಶನ್, ಯಾರೋ ಖಾಕಿ ಬಟ್ಟೆ ಹಾಕೊಂಡು ಬಂದಿದ್ರು ಅಂತ ಒಪ್ಕೊಳ್ತಾರೆ. ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಪ್ರಭು ಅನ್ನೋ ಪೇದೆಯ ಕಳ್ಳಾಟ ಬಯಲಾಗಿದೆ. ಪೇದೆ ವಿರುದ್ಧ ಕ್ರಮಕ್ಕೆ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಆಗ್ನೇಯ ವಲಯ DCPಗೆ ಅಲೋಕ್ ಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ನ ಒಂದು ಸಲ ನೋಡೋದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡ ಈ ವ್ಯಕ್ತಿ ಅಥವಾ ಹೊರಗಿರೋರ್ದು ಯಾರ್ದಾದ್ರೂ ಸಂದೇಶವನ್ನ ಈ ವ್ಯಕ್ತಿ ಪಾರಿವಾಳದ ರೀತಿ ತಲುಪಿಸೋದಕ್ಕೆ ಹೋಗಿ ಹಿಂಗೆ ಸಿಕ್ಕಾಕೊಂಡ ಅನ್ನೋದು ಪ್ರಶ್ನೆ, ಅನುಮಾನ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಪಡ್ಕೊಳ್ಬೇಕಾಗತ್ತೆ. ಬಟ್ ಕೊಲೆ ಆರೋಪಿ ದರ್ಶನ್ ಮೀಟ್ ಮಾಡೋದಕ್ಕೆ ಒಬ್ಬ ಪೇದೆ ಜೈಲೊಳಗೆ ಪ್ರಯತ್ನವನ್ನು ಪಟ್ಟಿದ್ರ ಬಗ್ಗೆ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಆತ ನ್ಯಾಯವಾಗಿ ಹೋಗಿಲ್ಲ, ಕಳ್ಳ ಬೆಕ್ಕಿನ ರೀತಿ ಹೋಗಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈ ಪೇದದ ಇಂಟೆನ್ಷನ್ ಏನಾಗಿತ್ತು ಅಂತ, ಸುಮ್ಮನೆ ದರ್ಶನ್ ಒಬ್ಬ ಸ್ಟಾರು ಒಳಗಡೆ ಹೇಗಿದ್ದಾರೆ ಅಂತ ನೋಡೋದು ಇಂಟೆನ್ಷನ್ ಆಗಿತ್ತಾ, ಅಥವಾ ಯಾರ್ದಾದ್ರೂ ಮೆಸೇಜನ್ನು ದರ್ಶನ್ಗೆ ತಲುಪಿಸ್ಬೇಕು ಅನ್ನೋದು ಈತಂದು ಇಂಟೆನ್ಷನ್ ಆಗಿತ್ತಾ? ಕ್ಲಾರಿಟಿ ಏನು ಮಮತಾ? ಈಗ ಸದ್ಯದ ಮಾಹಿತಿಯ ಪ್ರಕಾರ ಆತನ ಫ್ಯಾನ್, ದರ್ಶನ್ ಫ್ಯಾನ್ ಅನ್ನೋದಕ್ಕೋಸ್ಕರ ಒಳಗಡೆ ಹೋಗಿದ್ದ ಅನ್ನೋದ್ರ ಬಗ್ಗೆ ಪ್ರಭು ಚೌಹಾಣ್ ಏನಿದ್ದಾನೆ ಆತ ಹೇಳಿಕೆಯನ್ನ ಕೊಟ್ಟಿರೋಂಥದ್ದು. ಅಂದ್ರೆ ಅಲೋಕ್ ಕುಮಾರ್ ಅವರ ಖುದ್ದಾಗಿ ವಿಚಾರಣೆಗಳು ಪಡಿಸ್ತಾ ಸಂದರ್ಭದಲ್ಲಿ ಯಲಹಂಕ ಪೇದೆ ಯಾರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಜೊತೆಗೆ ಆ ವಲಯದ DCP ಏನಿದ್ರೆ DCPಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆತನನ್ನ ವಿಚಾರಣೆಗೊಳಪಡಿಸಿ ಆತನ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಆತ ಯಾರಿಗಾದ್ರೂ ಮಾಹಿತಿಯನ್ನ ರವಾನೆ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ, ಇದೆಲ್ಲದ್ರ ಬಗ್ಗೆ ಕೂಡ ತಿಳಿದುಕೊಂಡು ಅದಕ್ಕೊಂದು ಇಲಾಖಾ ತನಿಖೆಯನ್ನ ಮಾಡಿಸಿ ಮತ್ತು ವರದಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಪ್ರಭು ಚೌಹಾಣ್ ಏನಿದ್ದ ಸಹಾಯವನ್ನ ಮಾಡಿದಂತನು ಆತನನ್ನ ಇಲಾಖಾ ತನಿಖೆಗೆ ಒಳಪಡಿಸಿ ಅದಾದ ನಂತರ ಆತನನ್ನ ಚಾಮರಾಜನಗರಕ್ಕೆ ಈಗಾಗಲೇ ಟ್ರಾನ್ಸ್ಫರ್ ಅನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಯಲಹಂಕದ ಪೇದೆ ಏನಿದ್ದ ಆತ ಜೈಲಿಗೆ ಬೇರೊಂದು ಕೇಸ್ ನಲ್ಲಿ ಇದ್ದಂತ ಆರೋಪಿಗಳನ್ನ ಬಿಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಪ್ರಭು ಚೌಹಾಣ್ ಸಾಕಷ್ಟು ವರ್ಷಗಳಿಂದ ಆ ಪೇದೆಗೆ ಪರಿಚಯ ಇದ್ದ ಕಾರಣ ದರ್ಶನ್ ಅನ್ನ ಜೈಲಿನ ಒಳಗಡೆ ತೋರಿಸು, ಆತನನ್ನ ನೋಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಜೈಲಿನ ಒಳಗಡೆ ದರ್ಶನ್ ಅನ್ನ ತೋರಿಸುವಂತ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರಿಗೆ ಮಾಹಿತಿಗಳು ಗೊತ್ತಾಗುತ್ತೆ. ಯಾಕಂದ್ರೆ ಕೆಲವೊಂದು CCTV ಫುಟೇಜಸ್ಗಳೇನಿತ್ತು ಅದನ್ನ ಇವರೇ ಖುದ್ದಾಗಿ ನೋಡಿ ದರ್ಶನ್ ಅನ್ನ ವಿಚಾರಣೆ ಒಳಪಡಿಸಿದಾಗ ದರ್ಶನ್ ಹೇಳುವಂತದ್ದು ಯಾವುದೇ ರೀತಿಯ ಆ ಪರಿಚಿತ ವ್ಯಕ್ತಿ ನನ್ನ ನೋಡ್ಲಿಕ್ಕೆ ಬಂದಿರ್ಲಿಲ್ಲ, ಆತ ಕಾಕಿ ಡ್ರೆಸ್ ಅನ್ನ ಹಾಕೊಂಡು ಒಳಗಡೆ ಬಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟ ಬಳಿಕ ಪ್ರಭು ಚೌಹಾಣ್ ಅನ್ನು ವಿಚಾರಣೆ ಒಳಪಡಿಸಿ ಈಗ ಆತನನ್ನ ವರ್ಗಾವಣೆಯನ್ನ ಮಾಡಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಬ್ಬ ವ್ಯಕ್ತಿ ಹೀಗೆ ದರ್ಶನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ, ಬದಲಾಗಿ ಪೊಲೀಸ್ ಯೂನಿಫಾರ್ಮನ್ನು ಧರಿಸ್ತಾ ಇದ್ದಂತಹ ಪೇದೆ ಒಂದು ಕ್ಷಣ ದರ್ಶನ್ ಜಲಕ್ಕನ್ನು ನೋಡೋದಕ್ಕೆ ಹೋಗಿ ಈಗ ತನ್ನ ಹುದ್ದೆಗೆ ತಾನು ಸಂಕಷ್ಟವನ್ನು ತಂದುಕೊಂಡ್ಬಿಟ್ಟಿದ್ದಾನೆ.
ಬಟ್ ನಂಬೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಬರೀ ನೋಡೋದಕ್ಕಷ್ಟೇ ಉದ್ದೇಶ ಆಗಿತ್ತಾ, ಬೇರೆ ಯಾರ್ದಾದ್ರೂ ಮೆಸೇಜನ್ನು ಈತ ಪಾಸ್ ಮಾಡೋ ಪ್ರಯತ್ನದಲ್ಲಿ ತಗ್ಲಾಕೊಂಡ ಅಂತ ಇಂಟರ್ನಲ್ ಎನ್ಕ್ವೈರಿಗಳು ನಡೀತಾ ಇದೆಯಂತೆ. ಸತ್ಯ ಆಚೆ ಬರುತ್ತಾ ಅನ್ನೋದನ್ನ ನೋಡ್ಬೇಕು ನಾವು.